ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಂತ್ರವಾದ ಪರಿಸ್ಥಿತಿ ಇದೆ ಆ್ಯಂಡ್ ಅದಕ್ಕೆ ರೀಸನ್ ಎಲ್ಲರಿಗೂ ಕೂಡ ಗೊತ್ತಿದೆ. ಇದರ ನಡುವೆ ಕೂಡ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಹಾಗೆಯೇ ಕೋಟಿ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಸಿನಿಮಾ ನೋಡಿದ ನನಗೆ ಸಿನಿಮಾ ಹೇಗೆ ಅನ್ನಿಸ್ತು, ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೋಟಿ ಇದು ಪರಮೇಶ್ವರ್ ಗುಂಡಕಲ್ ಅವರ ನಿರ್ದೇಶನದಲ್ಲಿ ಡಾಲಿ ಧನಂಜಯ್, ಮೋಕ್ಷಾ ಕುಶಾಲ್, ರಂಗಾಯಣ ರಘು, ರಮೇಶ್ ಇಂದಿರಾ, ತಾರಾ ಅವರ ಮುಖ್ಯ ಪಾತ್ರದಲ್ಲಿ ಬಂದಿರುವಂತಹ ಸಿನಿಮಾ. ಒಂದು ಪ್ಯಾಕಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಕೋಟಿಗೆ ಸಾಲ ಅಂದ್ರೇ ಆಗ್ತಿರಲಿಲ್ಲ. ಬಟ್ ಯಾವುದೋ ಒಂದು ಸಮಸ್ಯೆಯಿಂದ ಆತ ಸಾಲ ಪಡ್ಕೊಳ್ತಾನೆ ಆ್ಯಂಡ್ ಅಲ್ಲಿಂದ ಅವನಿಗೆ ಸಮಸ್ಯೆಗಳು ಎದುರಾಗ್ತವೆ. ಹಾಗಿದ್ರೆ ಅವನು ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಿ. ಸೊ ಇಲ್ಲಿನ ಪಾಸಿಟಿವ್ ವಿಚಾರಕ್ಕೆ ಬರೋದಾದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹೌದು ಗುರು, ಸಿನಿಮಾದಲ್ಲಿ ಇರೋ ಪ್ರತಿ ಸೀಕ್ವೆನ್ಸ್ಗೂ ಕೂಡ ಸೂಟೇಬಲ್ ಆಗುವಂತಹ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದೇ ನಮ್ಮನ್ನು ಸಿನಿಮಾದಲ್ಲಿರೋ ಎಮೋಷನ್ಸ್ನ ಫೀಲ್ ಮಾಡಿಸುತ್ತೆ. ಮತ್ತು ಅದರಿಂದನೇ ಮ್ಯೂಸಿಕ್ ಸಿನಿಮಾದ ದೊಡ್ಡ ಪಾಸಿಟಿವ್ ಪಾಯಿಂಟ್ ಆಗಿರೋದು. ಸ್ಟೋರಿ ಆ್ಯಂಡ್ ಪ್ರೆಸೆಂಟೇಷನ್. ಸಾಲ ಅನ್ನೋದು ಜೀವನದ ಮೇಲೆ ಎಷ್ಟು ಪರಿಣಾಮ ಮಾಡುತ್ತೆ ಅನ್ನೋದನ್ನು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಆ್ಯಂಡ್ ಅದೇ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಇದ್ದಿದ್ದರಿಂದ ಸ್ಟೋರಿ ನನ್ನನ್ನು ಇಂಪ್ರೆಸ್ ಮಾಡ್ತು. ಇನ್ನು ಪ್ರೆಸೆಂಟೇಷನ್ ಕೂಡ ಸಿಂಪಲ್ ಆಗಿದ್ದರೂ ಚೆನ್ನಾಗಿತ್ತು. ಕೆಲವು ಕಡೆ ಲ್ಯಾಗ್ ಮಾಡಿದರೂ ಕೂಡ ಅದನ್ನು ಕವರ್ ಮಾಡುವ ಸೀಕ್ವೆನ್ಸಸ್ಸನ್ನು ಇಟ್ಟಿದ್ದಾರೆ ಆ್ಯಂಡ್ ಅದನ್ನು ಪ್ಲ್ಯಾನ್ ಮಾಡಿಕೊಂಡಿರೋದೇ ಸಿನಿಮಾನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಕಾರಣ ಆಗಿರೋದು. ಸಿನಿಮಾಟೋಗ್ರಫಿ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಎನ್ನಬಹುದು. ಅದರಲ್ಲೂ ಪ್ರತಿ ಸೀನನ್ನು ಕೂಡ ಪ್ರಾಪರಾಗಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಅದು ನಮ್ಮನ್ನು ಸಿನಿಮಾದಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ. ಒಂದು ಮಲಯಾಳಂ ಸಿನಿಮಾನ ಯಾವ ರೀತಿಯಾಗಿ ಶೂಟ್ ಮಾಡ್ತಾರೋ ಆ ರೀತಿಯ ಶೂಟನ್ನೇ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಅದು ನಮ್ಮನ್ನು ಫೀಲ್ ಗುಡ್ ಅನ್ನಿಸುತ್ತೆ. ಪರ್ಫಾರ್ಮೆನ್ಸಸ್. ಡಾಲಿ ಧನಂಜಯ್ ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಗುರು. ಪ್ರತಿಯೊಂದು ಸೀಕ್ವೆನ್ಸಸ್ಸಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲೂ ತಾಯಿ ಸೆಂಟಿಮೆಂಟ್ ಇರುವಂಥ ಸೀನ್ಗಳಲ್ಲಿ ಕಣ್ಣಂಚಲಿ ನೀರು ತರಿಸ್ತಾರೆ ಅಂತ ಹೇಳ್ತೀನಿ. ರಮೇಶ್ ಇಂದಿರಾ ಇತ್ತೀಚೆಗೆ ನೆಗೆಟಿವ್ ರೋಲಲ್ಲಿ ಕನ್ನಡಕ್ಕೆ ಇನ್ನೊಬ್ಬ ಬೆಸ್ಟ್ ಆ್ಯಕ್ಟರ್ ಸಿಕ್ಕರು ಅಂತ ಹೇಳ್ತೀನಿ ಗುರು. ಇವರಿಗಿದ್ದ ರೋಲ್ ಆ್ಯಂಡ್ ಅವರು ಅದನ್ನು ಹ್ಯಾಂಡಲ್ ಮಾಡಿರುವಂತಹ ರೀತಿ ಸಖತ್ತಾಗಿತ್ತು ಆ್ಯಂಡ್ ಅದು ನನಗೆ ಇಂಪ್ರೆಸಿವ್ ಅನ್ನಿಸ್ತು. ರಂಗಾಯಣ ರಘು, ಮೋಕ್ಷಾ ಕುಶಾಲ್ ಅವರು ಕೂಡ ತಮ್ಮ ಪಾತ್ರಕ್ಕೆ ತಕ್ಕ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇನ್ನು ತಾರಾ ಅವರು ನಮ್ಮಿಂದ ಒಳ್ಳೆಯ ಅಟೆನ್ಷನನ್ನು ಪಡ್ಕೊಳ್ತಾರೆ ಆ್ಯಂಡ್ ಅದು ಆ ಪಾತ್ರಕ್ಕೆ ಮತ್ತು ಸಿನಿಮಾಗೆ ಒಳ್ಳೆಯ ವ್ಯಾಲ್ಯೂವನ್ನೇ ಆ್ಯಡ್ ಮಾಡುತ್ತೆ ಅಂತ ಕೂಡ ಹೇಳ್ತೀನಿ. ಕೊನೆಗೆ ಪರಮೇಶ್ವರ್ ಗುಂಡ್ಕಲ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡಲೇಬೇಕು. ಅವರ ಡೆಬ್ಯೂ ಸಿನಿಮಾ ಅನಿಸೋದೇ ಇಲ್ಲ ಗುರು. ಸಿನಿಮಾ ರಂಗದ ಅನುಭವ ಇದ್ದರೂ ಕೂಡ ಮೊದಲ ಸಿನಿಮಾದಲ್ಲಿ ಎಡವಿರೋದನ್ನು ನಾವು ಸಾಕಷ್ಟು ಕಡೆ ನೋಡಿದ್ದೀವಿ. ಬಟ್ ಇವರು ಅದರಲ್ಲಿ ಸಕ್ಸಸ್ ಆಗಿರೋದಂತೂ ನಿಜ ಆ್ಯಂಡ್ ಅದಕ್ಕೆ ಅವರಿಗೆ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ನೆಗೆಟಿವ್ಸ್. ಅನ್ಯೂಜುವಲ್ ಸೀಕ್ವೆನ್ಸಸ್. ಎಲ್ಲ ಕಡೆ ಇಲ್ಲದೇ ಇದ್ದರೂ ಕೂಡ ಅವು ಸಿನಿಮಾದಿಂದ ನಮ್ಮನ್ನು ಡೈವರ್ಟ್ ಆಗುವ ಹಾಗೆ ಮಾಡ್ತವೆ ಆ್ಯಂಡ್ ಅದು ಸಿನಿಮಾದ ಫ್ಲೋವನ್ನು ಲ್ಯಾಗ್ ಮಾಡುತ್ತೆ. ಅದು ಫಸ್ಟ್ ಹಾಫಲ್ಲೂ ಕೂಡ ಇದೆ ಆ್ಯಂಡ್ ಸೆಕೆಂಡ್ ಹಾಫಲ್ಲೂ ಕೂಡ ಆ್ಯಂಡ್ ಅದು ನಮಗೆ ಸಿನಿಮಾದಿಂದ ಡಿಸ್ಟ್ರ್ಯಾಕ್ಟ್ ಅಂತೂ ಮಾಡೇ ಮಾಡುತ್ತೆ. ಲವ್ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್. ಇಲ್ಲಿ ಕಥೆಯ ಕಾನ್ಸೆಪ್ಟ್ ಇರೋದೇ ಬೇರೆ ಆ್ಯಂಡ್ ಅದರ ನಡುವೆ ಲವ್ ಸ್ಟೋರಿನ ಇಟ್ಟಿದ್ದಾರೆ. ಅದು ಓಕೆ, ಬಟ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸಲ್ಲ ಅಥವಾ ಎಫೆಕ್ಟಿವ್ ಅನಿಸಲ್ಲ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಅವುಗಳನ್ನು ಇನ್ನೂ ಬೆಟರಾಗಿ ಪ್ರೆಸೆಂಟ್ ಮಾಡಬಹುದಿತ್ತು. ಅವು ತೀರಾ ಕೆಟ್ಟವು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಕಮರ್ಷಿಯಲ್ ಆಗಿದ್ದರೆ ಅದು ಇನ್ನೂ ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಕೊಡ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಓವರಾಲ್ ಆಗಿ ಇದೊಂದು ಹಾನೆಸ್ಟ್ ಅಟೆಂಪ್ಟ್. ಕಥೆ ಚೆನ್ನಾಗಿದೆ, ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರೆಲ್ಲ ಇನ್ನೂ ಈ ಸಿನಿಮಾನ ನೋಡಿಲ್ವೋ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ಹೋಗಿ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡಬಹುದು. ಆ್ಯಂಡ್ ಆಲ್ರೆಡಿ ಈ ಸಿನಿಮಾನ ನೋಡಿರೋರು ನೀವಾಗಿದ್ದರೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.